ನಮಸ್ಕಾರ. ಇಂದಿನ ಪಂಚಾಂಗದ ವಿವರಗಳನ್ನು ನೋಡುವ ಸಮಯ. ಇಂದು ತಾರೀಖು 14 ಜುಲೈ 2026 ಮಂಗಳವಾರ. ಶ್ರೀ ಶಕ 1949 ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಬಹುಳ ಅಮಾವಾಸ್ಯೆ, ಮಂಗಳವಾರ. ನಕ್ಷತ್ರ ಮೃಗಶಿರ ನಕ್ಷತ್ರ. ಈ ನಕ್ಷತ್ರ ಜ್ಞಾನಾನ್ವೇಷಣೆಗೆ, ಕುತೂಹಲ, ಸಂಶೋಧನಾ ಮನೋಭಾವ ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಯ ಒಂದು ಸಂಕೇತ ಅಂತ ಹೇಳ್ಬೋದು. ವ್ಯಾಘಾತ ಯೋಗ. ಈ ಯೋಗದಲ್ಲಿ ಯಾವುದೇ ಕಾರ್ಯ ಮಾಡುವಾಗ ಹೆಚ್ಚಿನ ಎಚ್ಚರಿಕೆ ಮತ್ತು ತಾಳ್ಮೆ ಅಗತ್ಯ. ದೇವತಾ ಆರಾಧನೆ ಮತ್ತು ಜಪಧ್ಯಾನಗಳಿಗೆ ಇದು ಉತ್ತಮವಾದ ಸಮಯ. ನಾಗಕರ್ಣ ಮತ್ತು ನಾಗವಾನ್ ಅಥವಾ ನಾಗಕರ್ಣ, ನಂತರ ಕಿನ್ಸ್ತುಗ್ನ ಕರ್ಣ ಬರುತ್ತೆ. ಇದು ಪಿತೃಕಾರ್ಯ, ತಪಸ್ಸು ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಅನುಕೂಲಕರವಾದ ಕರ್ಣಗಳು. ಕಿನ್ಸ್ತುಗ್ನ ಕರ್ಣ ಹಳೆಯ ದೋಷಗಳ ನಿವಾರಣೆ ಮತ್ತು ಹೊಸ ಆರಂಭಗಳಿಗೆ ಒಂದು ರೀತಿಯ ಪ್ರಶಸ್ತವಾದ ಒಂದು ಕರ್ಣ. ಇನ್ನು ಸೌರಮಾನ ಮಿಥುನ ಮಾಸದ 29ನೇ ದಿನ ಇದು. ಮಿಥುನ ಮಾಸ ಜ್ಞಾನ, ಸಂವಹನ ಮತ್ತು ಚಿಂತನೆಯ ವಿಕಾಸಕ್ಕೆ ಪೂರಕವಾದ ಕಾಲ. ಸೂರ್ಯೋದಯ 5:54 ಮತ್ತು ಸೂರ್ಯಾಸ್ತ ಸಂಜೆ 7:11 ನಂತರ ರಾಹುಕಾಲ 3:31 5:11 ಇರುತ್ತೆ. ಈ ಸಮಯದಲ್ಲಿ ಸಾಧ್ಯವಾದಷ್ಟು ಹೊಸ ಕಾರ್ಯಗಳ ಮತ್ತು ಶುಭ ಕಾರ್ಯಗಳನ್ನು ಸಾಧ್ಯವಾದಷ್ಟು ತಪ್ಪಿಸುವುದು ಒಳಿತು. ಇನ್ನು ಆಷಾಢ ಅಮಾವಾಸ್ಯೆ ವಿಶೇಷ. ಆಷಾಢ ಬಹುಳ ಅಮಾವಾಸ್ಯೆ ಪಿತೃತರ್ಪಣ, ದಾನ, ಜಪ, ಧ್ಯಾನ ಮತ್ತು ದೇವತಾ ಆರಾಧನೆಗೆ ಅತ್ಯಂತ ಮಹತ್ವದ ದಿನ. ಅಮಾವಾಸ್ಯೆಯಂದು ಪಿತೃಗಳ ಸ್ಮರಣೆ ಮತ್ತು ತರ್ಪಣ ಕೊಡುವುದರಿಂದ ಅವರ ಆಶೀರ್ವಾದ ದೊರೆಯುತ್ತೆ ಎಂದು ಧರ್ಮಶಾಸ್ತ್ರಗಳು ತಿಳಿಸುತ್ತವೆ. ಏನಿಲ್ಲ ಅಂದರೂ ಕೂಡ ಅಮಾವಾಸ್ಯೆ ದಿನ ಪಿತೃಗಳ ಸ್ಮರಣೆ ಮಾಡಿದರೆ ಸಾಕು ಅಂತಕ್ಕಂಥದ್ದು. ಇನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತಕ್ಕಂಥದ್ದು ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಆಷಾಢ ಅಮಾವಾಸ್ಯೆಯನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಆಚರಿಸ್ತಾರೆ. ರೈತರ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸುವ ಎತ್ತುಗಳನ್ನು ಅಲಂಕರಿಸಿ ಪೂಜಿಸಲಾಗುತ್ತದೆ. ವೃಷಭ ಪೂಜೆ ಅಂತ. ಕೃಷಿ ಸಂಸ್ಕೃತಿಯ ಪ್ರತೀಕವಾದ ವೃಷಭಗಳಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬ ಇದಾಗಿದೆ. ಇನ್ನು ಗುಬ್ಬಿ ನಂಜುಂಡೇಶ್ವರರ ಆಟ. ಕರ್ನಾಟಕದ ಅನೇಕ ಗ್ರಾಮಗಳಲ್ಲಿ, ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಗುಬ್ಬಿ ನಂಜುಂಡೇಶ್ವರರ ಆಟ ಸಂಭ್ರಮದಿಂದ ನಡೆಯುತ್ತದೆ. ಗ್ರಾಮೀಣ ಜನಪದ ಸಂಸ್ಕೃತಿ, ಭಕ್ತಿ, ಸಂಗೀತ ಮತ್ತು ಸಮುದಾಯದ ಎಲ್ಲ ಒಗ್ಗಟ್ಟನ್ನು ಪ್ರತಿಬಿಂಬಿಸುವ ವಿಶಿಷ್ಟ ಆಚರಣೆ. ಕೃಷಿಕರ ಕೃತಜ್ಞತಾ ದಿನ ಎಂದು ಮಣ್ಣು, ಮಳೆ ಮತ್ತು ಪ್ರಕೃತಿಯ ಅನುಗ್ರಹವನ್ನು ಸ್ಮರಿಸಿ ರೈತ ಸಮುದಾಯ ಈ ದಿನವನ್ನು ವಿಶೇಷವಾಗಿ ಆಚರಿಸುತ್ತದೆ. ಭೂಮಾತೆ ಮತ್ತು ಗೋ ವಂಶದ ಬಗ್ಗೆ ಗೌರವವನ್ನು ಬೆಳೆಸುವ ಸಾಂಸ್ಕೃತಿಕ ಹಬ್ಬ ಇದಾಗಿದೆ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ. ಭೂಮಿಯೇ ನನ್ನ ತಾಯಿ, ನಾನು ಅವಳ ಮಗ ಅನ್ನುವ ರೀತಿಯಲ್ಲಿ ಇದು ಸಂದೇಶ. ಭೂಮಿ, ಗೋವಂಶ, ಪ್ರಕೃತಿಯ ಮೇಲಿನ ಕೃತಜ್ಞತೆಯೇ ಭಾರತೀಯ ಸಂಸ್ಕೃತಿಯ ಮೂಲ ತತ್ವವಾಗಿದೆ. ಪ್ರಕೃತಿಯನ್ನು ಗೌರವಿಸಿದಾಗ ಮಾತ್ರ ಜೀವನದಲ್ಲಿ ಸಮೃದ್ಧಿ ಮತ್ತು ಶಾಂತಿ ನೆಲೆಸುತ್ತದೆ. ವೀಕ್ಷಕರೇ, ನಮಸ್ಕಾರ.